ಅನುದಾನ ಸರ್ಕಾರ ಇವ್ರದ್ದೇ ಆದಮೇಲೆ ಇದುವರೆಗೂ ರಟ್ಟಿಹಳ್ಳಿಗೆ ಯು ಬಿ ಬಣಕಾರ್ ಕೊಡುಗೆ ಏನು? ಈಗ ನಾನು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ರಟ್ಟಿಹಳ್ಳಿಗೆ ನಾನು ಇಷ್ಟೆಲ್ಲ ಹೇಳಿದೆಪ್ಪ, ಅವ್ರು ಏನು ಕೊಟ್ಟಿದ್ದಾರೆ ಅಂತ ಹೇಳಿ. ಇವತ್ತು ಸ್ಮಶಾನಕ್ಕೆ ಹೋಗೋ ದುರ್ಗಾದೇವಿ ರಸ್ತೆ ಕೂಡ ನಾನು ಮಾಡಿಸಿದ್ವಿ, ತೇರು ಬೀದಿ ಮಾಡಿಸಿದ್ದೀವಿ. ನಾನು ಮೊದಲನೇ ಬಾರಿ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ರಟ್ಟಿಹಳ್ಳಿಗೆ 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುವರ್ಣ ಗ್ರಾಮವನ್ನು ತಂದಿದ್ವಿ. ಅವತ್ತು ಗ್ರಾಮ ಪಂಚಾಯತ್ಗೆ ಇತ್ತು. ಅವತ್ತು ಸುವರ್ಣ ಗ್ರಾಮ ಆಗಿದ್ದಕ್ಕೆ ರಟ್ಟಿಹಳ್ಳಿಯಲ್ಲಿ ರಸ್ತೆಗಳು ಸಿಮೆಂಟ್ ಕಂಡ್ವೆ ಹೊರತು ಇಲ್ಲ ಅಂದರೆ ಯಾವುದೇ ಅಭಿವೃದ್ಧಿ ಆಗ್ತಾ ಇರಲಿಲ್ಲ. ಯು ಬಿ ಬಣಕಾರ್ ಏನು ಮಾಡಿದ್ದಾರೆ ಇಷ್ಟು ವರ್ಷಗಳಲ್ಲಿ ಅಂತ, ರಟ್ಟಿಹಳ್ಳಿಗೆ ಏನು ಮಾಡಿದ್ದಾರೆ ಅನ್ನೋದನ್ನು ಹೇಳಿ, ಅದನ್ನು ಹೇಳಿ ಅವ್ರ ಮತ ಕೇಳಿ. ಸುಮ್ಮನೆ ಸರ್ಕಾರ ಇದೆ, ಅದು ಇದೆ, ಈ ಗ್ಯಾರಂಟಿ ಏನು ಗ್ಯಾರಂಟಿ ಇದೆ? 5 ತಿಂಗಳಿಂದ ನೀವು ಗೃಹಲಕ್ಷ್ಮಿಲಿ 1 ಪೈಸಾ ಕೊಟ್ಟಿಲ್ಲ, ಬಸ್ಗಳೊಂದು ಓಡಾಡ್ತಾ ಇಲ್ಲ, ಯುವ ನಿಧಿ ಒಂದೂ ಇಲ್ಲ. ಏನು ಸುಮ್ಮನೆ ಗ್ಯಾರಂಟಿ ಕೊಟ್ಟಿವಿ ಗ್ಯಾರಂಟಿ ಹಾಕಿ ಹೆಸರು ಹೇಳ್ಕೊಂಡು ದೇಶ ಹಾಳು ಮಾಡಿದ್ದಾರೆ ಅವರು. ಇವತ್ತು ರಟ್ಟಿಹಳ್ಳಿಗೆ ಯಾವ ಅಭಿವೃದ್ಧಿ ಇಲ್ಲ, ತಾಲೂಕಲ್ಲಿ ಅಭಿವೃದ್ಧಿ ಇಲ್ಲ. ಇವತ್ತು ಆಗೋಂಥ ಎಲ್ಲೋ ಸಣ್ಣ ಪುಟ್ಟ ಅನುದಾನ ಬಂದರೆ ಸಂಪೂರ್ಣ ಕಳಪೆ ಆಗಿದೆ. ಅವರು ಈ ಕಾಂಟ್ರಾಕ್ಟ್ದಾರ್ಗಳು ಇಟ್ಕೊಂಡು ಅವರು ಸರ್ಕಾರವನ್ನು ಅವ್ರ ಪಕ್ಷವನ್ನು ನಡೆಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಗುತ್ತಿಗೆದಾರರು ಲೂಟಿ ಹೊಡಿತಾ ಇದ್ದಾರೆ. ಆ ಲೂಟಿಗೆ ಬೆಂಬಲವಾಗಿ ಅವ್ರು ನಿಂತ್ಕೊಂಡಿದ್ದಾರೆ. ಯಾವ ಅಭಿವೃದ್ಧಿ ಮಾಡಿದ್ದಾರೆ ತಾಲೂಕಿಗೆ ಅಂತೇಳಿ ಅವರು ಮತಗಳನ್ನು ಕೇಳೋಂಥ ನೈತಿಕತೆ ಇದೆ ಅವ್ರಿಗೆ.